ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಬನ್ನಿ ಶುರು ಮಾಡೋಣ. ಇಲ್ಲಿ ನಚ್ಚಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಏನೋ ಒಂಥರ ಫೀಲಿಂಗ್ ಮಾಡಿಕೊಂಡು ಓಡಾಡ್ತಾ ಇರ್ತಾನೆ. ಸೊ ಅಲ್ಲಿಗೆ ಅಜಿತ್ ಬಂದುಬಿಟ್ಟು ಭುಜದ ಮೇಲೆ ಕೈ ಹಾಕ್ಬಿಟ್ಟು ಮಾತಾಡಿಸ್ತಾನೆ. ಯಾಕೋ ನಜ್ಜಿ ಈ ರೀತಿ ಓಡಾಡ್ತಾ ಇದೆಯಾ, ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಅಂತೇಳಿ ಕೇಳ್ತಾನೆ. ಏನಿಲ್ಲ ಬ್ರೋ, ಹಾಗೆಯೇ ಊಟ ಮಾಡಿದ್ನಲ್ವಾ, ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ಹೊರಗಡೆ ಬಂದಿದ್ದೀನಿ ಬ್ರೋ ಅಂತೇಳ್ಬಿಟ್ಟು ಹೇಳಿದಾಗ, ಆದರೆ ನಜ್ಜಿ ನಿನ್ನ ಅಣ್ಣ ಕಣೋ ನಾನು, ನಿನ್ನ ಮನಸ್ಸಲ್ಲಿರೋದು ನನಗೇನಂತ ಗೊತ್ತಿಲ್ವೇನೋ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಕೇಳಿದ ತಕ್ಷಣ ನಚ್ಚಿ ಇದ್ಕೊಂಡು, ಹೌದು ಬ್ರೋ, ಏನು ಗೊತ್ತಾ, ನನಗೆ ಮನೇಲೆಲ್ಲ ಇಷ್ಟ ಇದೆ ಮದುವೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದಾರೆ ಅಂಜುನ. ಆದರೆ ನನಗೆ ನಿಜವಾಗೂ ನಾನಂಥ ಪರ್ಫೆಕ್ಟ್ ಗಂಡ ಆಗ್ತೀನ ಅನ್ನೋದು ನನಗೆ ತುಂಬಾ ಡೌಟ್ ಇದೆ. ಆದರೆ ನಾನು ಆ ರೀತಿ ಇಷ್ಟ ಇಲ್ಲದಲ್ಲೇ ಮದುವೆ ಮಾಡಿಕೊಂಡು ಅವಳಿಗೆ ನಾನು ಪರ್ಫೆಕ್ಟ್ ಗಂಡ ಆಗೋಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಅಲ್ಲಿ ದೇವಿಯನ್ನು ಇದ್ಕೊಂಡು, ನಚ್ಚಿ ಎಸ್, ನೀನು ಪರ್ಫೆಕ್ಟ್ ಗಂಡ ಆದೇ ಆಗ್ತೀಯ ನನ್ನ ಮಗಳಿಗೆ, ಯೋಚನೆನ ಮಾಡಬೇಡ ಅಂತೇಳಿ ಅಲ್ಲಿಂದನೇ ಕೂತ್ಕೊಂಡು ಬರ್ತಾಳೆ. ಸೊ ಹಂಗೆ ಬಂದ ತಕ್ಷಣ, ಯಾಕಪ್ಪ ಮಗು ಯೋಚನೆ ಮಾಡ್ತಾ ಇದೀಯಾ ಕಂದ, ಯೋಚನೆ ಮಾಡಬೇಡ, ನೀನು ತುಂಬ ಒಳ್ಳೆ ಗಂಡ ಆಗ್ತೀಯ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಗಳಿಗೆ. ಆದರೆ ನನ್ನ ಮಗಳು ಅಜಿತ್ನ ಇಷ್ಟಪಟ್ಟಿದ್ಲು, ಆದರೆ ಏನೋ ಋಣ ಸಂಬಂಧ ಇಲ್ದಲೇ ಆಗಲಿಲ್ಲ. ಸೊ ಈಗ ನಿಮ್ಮಿಬ್ಬರು ಮದುವೆ ಮನೆಯವ್ರ ಒತ್ತಾಯಕ್ಕೋಸ್ಕರ ಇಬ್ಬರು ಮದುವೆ ಮಾಡ್ಕೋತಾ ಇದ್ದೀರಾ. ಆದರೆ ನೀನು ಪರ್ಫೆಕ್ಟ್ ಗಂಡ ಆದೇ ಆಗ್ತೀಯ, ನೀನು ಚೆನ್ನಾಗಿ ನೋಡ್ಕೋತೀಯ ಅಂಜುನ ಅಂತ ಕೂಡ ಹೇಳ್ತಾಳೆ ದೇವಿಯಾನಿ. ಹಂಗೆ ಹೇಳಿದ ತಕ್ಷಣ ಇನ್ನು ಸರಿ ಆಯಿತು ಅಂತ ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಹೇಳಿ ಇಲ್ಲಿ ಅಜಿತ್ತು ಹಾಗೆ ನಚ್ಚಿ ಇಬ್ಬರು ಕೂಡ ಖುಷಿಯಿಂದ, ಹೌದು ನಚ್ಚಿ, ಅತ್ತೆನೇ ಹೇಳಿದ್ರಲ್ವಾ ನಿಮ್ಮಿಬ್ಬರದು ಪರ್ಫೆಕ್ಟ್ ಜೋಡಿ ಆದೇ ಆಗ್ತೀರಾ ಅಂತ ಹೇಳ್ಬಿಟ್ಟು, ಯಾಕೆ ಯೋಚನೆ ಮಾಡ್ತೀಯ ಬಿಡು ಅಂತ ಹೇಳ್ಬಿಟ್ಟು ನಚ್ಚಿಗೆ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಇನ್ನು ನಚ್ಚಿ ಅಣ್ಣನ ಕಾಲು ಎಳಿಬೇಕಲ್ವ. ಸೊ ಹಾಗಾಗಿ, ಅಣ್ಣ ನೀನೇನು ಅದಕ್ಕೆನ ಇಷ್ಟಪಟ್ಟು ಮದುವೆ ಮಾಡಿಕೊಂಡೆ, ಆದರೆ ನೀನು ಇವಾಗ ಎಷ್ಟು ಚೆನ್ನಾಗಿದೆಯಾ, ಪ್ರೀತಿ ಮಾಡ್ತಾ ಇದೆಯಾ ಅವ್ರ ಜೊತೆ, ಆದರೆ ನಿನ್ನ ಫೀಲಿಂಗ್ಸ್ ಏನಂತ ನನಗೆ ಗೊತ್ತಾಗ್ತಿಲ್ಲ, ಒಂಥರ ಓದಾಡ್ತಾ ಇದೆಯಾ ಅಂತ ಅನ್ನಿಸ್ತಿದೆ ಅಂತೇಳಿ ನಚ್ಚಿ ಕಾಲು ಎಳಿತಾನೆ. ಹಾಗೇನಿಲ್ಲ ನಚ್ಚಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಇಲ್ಲ ಅಣ್ಣ, ನೀನು ತುಂಬಾ ಓದಾಡ್ತಾ ಇದೆಯಾನೋ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಯಾಕೆ ಓದಾಡ್ತಿದ್ಯಾ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾನೆ. ಏನೋ ಹೇಳ್ತಿದ್ಯಾ ನೀನು ನಚ್ಚಿ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ, ಹೌದು ಬ್ರೋ, ನೀನೇನು ಗೊತ್ತಾ, ಈಗ ಅದಕ್ಕೆ ಬೇರೆ ಶಾರದತ್ತೆ ಬಂದಿದ್ದಾರೆ, ಅವ್ರ ಜೊತೆ ಹೋಗಿ ಮಲ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಮನೆಯವರೆಲ್ಲ ಅವ್ರ ಜೊತೆನೇ ಇರಮ್ಮ, ನಿನ್ನ ಜೊತೆ ಕಂಫರ್ಟಬಲ್ ಆಗಿರ್ತಾಳೆ ಶಾರದಾ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರು ಹೋಗಿ ಅವ್ರ ಜೊತೆ ಮಲ್ಕೋತಾರೆ. ನೀನು ಒಂಟಿ ಆಗ್ತೀಯ ಅನ್ನೋದು ನಿನ್ನ ಫೀಲಿಂಗ್ಸು, ಅದಕ್ಕೇನ ಬಿಟ್ಟು ಮಲ್ಗೋಕ್ಕಾಗಲ್ಲ ಅನ್ನೋದು ನಿನ್ನ ಫೀಲಿಂಗ್ಸು, ಅದೇ ಅಲ್ವಾ ನಿನ್ನ ಫೀಲಿಂಗ್ಸು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ನಚ್ಚಿ ಅಂತೇಳಿ ಹೇಳ್ತಾನೆ ಅಜಿತ್. ಸೊ ಈಗ ಏನು ಮಾಡೋದು ಪ್ಲಾನ್ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ನ ಮಾಡ್ತಾರೆ, ಏನಾದರೂ ಪ್ಲಾನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಆಯಿತು ಅಂಥೇಳಿ ಎಲ್ಲರೂ ಬಂದು ಇಲ್ಲಿ ಊಟನ ಮಾಡ್ತಾ ಇರ್ತಾರೆ. ಈಗ ಊಟ ಮಾಡಬೇಕಾದಾಗ ಈ ಪ್ಲಾನ್ನ ಹೇಳಬೇಕು ಅನ್ನೋದು ಅಲ್ಲಿ ಮಾತಾಡ್ಕೊಂಡಿರ್ತಾರೆ ಇಬ್ಬರು ಕೂಡ. ಸೊ ಇನ್ನು ಬಂದುಬಿಟ್ಟು ಇಲ್ಲಿ ಊಟಕ್ಕೆ ಕೂತ್ಕೋತಾರೆ. ಶಾರದಾ ಊಟ ಮಾಡ್ತಾರಲ್ಲ, ಆ ಕಡೆ ಈ ಕಡೆ ಓದಾಡ್ತಾ ಇರ್ತಾಳೆ. ಆಗ ಸಂಗೀತ ಇದ್ಕೊಂಡು ಭೂಮಿನ ಕರೆದುಬಿಟ್ಟು, ಭೂಮಿ ಹೋಗಿ ನೀನು ಶಾರದಾ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡು, ಅವಳು ಯಾಕೆ ಮುಜುಗರ ಪಟ್ಕೋತಾ ಇದ್ದಾಳೆ ಊಟ ಮಾಡೋಕ್ಕೆ ಅಂತ ಹೇಳಿದಾಗ, ಆವಾಗ ಭೂಮಿ ಪಕ್ಕದಲ್ಲಿ ಕೂತ್ಕೊಂಡು ಶಾರದಾ ಪಕ್ಕದಲ್ಲಿ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇನ್ನು ಭೂಮಿ ಅಂತೂ ತಿಟ್ಕೊಳ್ಳೋಕ್ಕೆ ಇಲ್ಲ, ಸಕ್ಕರೆ ಹಾಕಿಸ್ಕೊಂಡು ಒಬ್ಬಟ್ಟು ತಿಂತಾ ಇರ್ತಾಳೆ. ಅಷ್ಟರಲ್ಲಿ ಇವರು ಕೂಡ ಗಬ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನು ಶಾರದಾ ಇದ್ಕೊಂಡು, ಸಕ್ಕರೆ ಹಾಕಿ ಅಲ್ವಾ ಒಬ್ಬಟ್ಟು ತಿನ್ನೋದು ಶಾರದಾ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ, ಆದರೆ ಅವಳಿಗೆ ನೆನಪಿದೆ ನೋಡು ಅಂತ ಹೇಳ್ಬಿಟ್ಟು ಹೋಗಿ ಸಕ್ಕರೆನ ಹಾಕ್ತಾರೆ. ಆವಾಗ ಇವಳ ಟೇಸ್ಟು ಅದೇ ಆಗಿರುತ್ತೆ ಮತ್ತು ಶಾರದಾ ಟೇಸ್ಟ್ ಕೂಡ ಅದೇ ಆಗಿರುತ್ತೆ. ಸೊ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗಿಬಿಡುತ್ತೆ, ಏನು ಇವರಿಬ್ರು ಒಂದೇ ಥರನೇ ಬಿಹೇವ್ ಮಾಡ್ತಿದ್ದಾರಲ್ಲ, ಏನಿರ್ಬೋದು ರೀಸನ್ ಅಂತೇಳಿ ಎಲ್ಲರಿಗೂ ಕೂಡ ಒಂದು ಆತಂಕ ಅನ್ನೋದು ಇರುತ್ತಲ್ವ. ಅದು ತಾಯಿ ಮಗಳ ಸಂಬಂಧ, ಒಂಚೂರಾದರೂ ತಾಯಿದ ಮಗಳಿಗೆ ಬಂದಿರುತ್ತೆ. ಹಾಗಾಗಿ ಸೊ ಇನ್ನು ಅದೆಲ್ಲ ಮುಗಿದಿದ್ದಾದಮೇಲೆ ಅವರು ಶಾರದಮ್ಮ ಅವರು ಜೋರಾಗಿ ಊಟ ಮಾಡೋದನ್ನ ನೋಡಿ ಎಲ್ಲರೂ ಕೂಡ ಖುಷಿಯಿಂದ ನೋಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ನೋಡು, ಯಾವ ಜನ್ಮದಲ್ಲಿ ನೀವಿಬ್ಬರು ತಾಯಿ ಮಗಳಾಗಿದ್ರೋ ಗೊತ್ತಿಲ್ಲ, ಎಲ್ಲ ಒಂದೇ ಥರನೇ ಹೋಲಿಕೆ ಇದೆ ಅಂತ ಸಂಗೀತ ಹೇಳ್ತಾಳೆ. ಸೊ ಹಂಗೆ ಹೇಳಿದ ತಕ್ಷಣವೇ, ಹೌದು ಈ ಜನ್ಮದಲ್ಲೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಮ್ಮ ಅಂತೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಾನೆ. ಸೊ ಹಂಗೆ ಅಂದ ತಕ್ಷಣ ಇಲ್ಲಿ ಇವಳು ಅಶ್ವಿನಿ, ನಾನು ಕೂಡ ಸಕ್ಕರೆ ಹಾಕೊಂಡೆ ಒಬ್ಬಟ್ಟು ತಿನ್ನೋದಂತ ಗೊತ್ತಿಲ್ವ ನಿಮಗೆ, ನನಗೊಂಚೂರು ಸಕ್ಕರೆ ಹಾಕಿ ಅಂತೇಳಿ ಒತ್ತಾಯಕ್ಕೋಸ್ಕರ ಸಕ್ಕರೆ ಹಾಕಿಸ್ಕೊಂಡು ಒಬ್ಬಟ್ಟು ತಿನ್ನೋಕ್ಕೆ ಶುರು ಮಾಡ್ತಾಳೆ. ಸೊ ಇನ್ನೆಲ್ಲ ಆದಮೇಲೆ ಫೈನಲಿ ಇಲ್ಲಿ ಶ್ರವಣ್ ಹೇಳ್ತಾ ಇರ್ತಾನೆ,
ಹೌದಮ್ಮ ಭೂಮಿ, ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದೀಯ ನೀನು. ಸೊ ತುಂಬಾ ಖುಷಿ ಆಗ್ತಿದೆ ನಿನ್ನ ಬಗ್ಗೆ. ನಮ್ಮ ಶಾರದಾ ಸಿಗಲಿ ಅಂತ ಉಪವಾಸ ಮಾಡಿ ವ್ರತ ಮಾಡಿ ಎಷ್ಟೊಂದೆಲ್ಲ ಮಾಡಿ ಇವತ್ತು ನಮ್ಮ ಶಾರದಾ ಸಿಗೋ ಥರ ಮಾಡಿದೀಯ ನೀನು. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಈಗ ಕೂಡ ಅವಳ ಪಕ್ಕದಲ್ಲೇ ಮಲ್ಕೋತೀನಿ, ಅವಳ ಆರೈಕೆ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದೆಯಲ್ಲ, ಇದಕ್ಕೆ ನಿನ್ನ ದೇವರಾಣೆ, ನಿನ್ನ ದೇವತೆ ಇದ್ದಂಗೆ ಕಣಮ್ಮ, ನೀನು ತುಂಬಾ ಖುಷಿ ಆಗ್ತಿದೆ ನನಗೆ ಅಂತ ಶ್ರವಣ ಹೇಳ್ತಾ ಇರ್ತಾನೆ. ಸೊ ರಾಮಣ್ಣ ಕೂಡ ಅದೇ ರೀತಿ ಹೇಳ್ತಾ ಇರ್ತಾನೆ, ಹೌದು ಭೂಮಿ ತುಂಬ ಗ್ರೇಟ್, ಈ ಮನೆಗೋಸ್ಕರ ಎಷ್ಟೆಲ್ಲ ಸಾಹಸಗಳು ಮಾಡಿ ಈ ಮನೆಗೋಸ್ಕರ ಎಲ್ಲ ಒಳ್ಳೇದು ಮಾಡ್ತಿದ್ದಾಳೆ ಅವಳು ಅಂತೇಳಿ ಕೂಡ ಇಲ್ಲಿ ರಮಣ ಕೂಡ ಹೇಳ್ತಾನೆ. ಸೊ ಅದೆಲ್ಲ ಆದಮೇಲೆ ನಚ್ಚಿ ಇದ್ಕೊಂಡು, ಓ ಆಯಿತು, ಇದೇ ಖುಷಿಗೆ ಇವಾಗ ಅತ್ತೆ ಬಂದಿರೋ ಖುಷಿಗೆ ಮತ್ತೆ ಎಲ್ಲ ಒಂಥರ ಖುಷಿ ಸಂಭ್ರಮ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಸೊ ಏನಾದರೂ ಒಂದು ಖುಷಿನ ಆಚರಣೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾನೆ. ಸೊ ಅವಾಗ ಅಜಿತ್ ಇವಾಗ ಈ ಪ್ಲಾನ್ನ ಅಪ್ಲೈ ಮಾಡ್ತಾನೆ. ಇಲ್ಲಿ ಇವಾಗ ಒಂದು ಕೆಲಸ ಮಾಡೋಣ, ಎಲ್ಲ ಮೂವಿಗೆ ಹೋಗೋಣ ಅಂತೇಳಿ ಕೂಡ ಅಜಿತ್ ಹೇಳ್ತಾನೆ. ಅವಾಗ ಶ್ರವಣ್ ಇದ್ಕೊಂಡು, ಮೂವಿನ ಈ 12 ಗಂಟೆ 10 ಗಂಟೆ ಟೈಮಲ್ಲಿ ಯಾವ ಮೂವಿನೋ ಇದೆ ಅಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಮವ ಅಜಿತ್ ಹೇಳ್ತಾನೆ, ಮವ ಮೂವಿಗೆ ಹೋಗೋದು ಬೇರೆ ಕಡೆ ಅಲ್ಲ, ನಮ್ಮ ಒಂದು ಪ್ಯಾಸೇಜ್ ಇದೆಯಲ್ಲ ಆ ಪ್ಯಾಸೇಜಲ್ಲೇ ಮೂವಿನ ನೋಡೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಹಾಗಿದ್ರೆ ಯಾವ ಖುಷಿಗೆ ಅಂತ ಅನ್ನೋದಕ್ಕಿಂತ ಭಾಳ ಖುಷಿ ಬಂದಿದೆ ನಮ್ಮ ಮನೆಯಲ್ಲಿ. ಅತ್ತೆ ಬಂದಿರೋ ಖುಷಿ ಆಗಿರ್ಬೋದು, ಮತ್ತು ಇಲ್ಲಿ ಎಲ್ಲರೂ ಒಂಥರ ತುಂಬ ಖುಷಿಯಿಂದ ಇದ್ದಾರೆ, ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಅಂಜು ಇದ್ಕೊಂಡು ಒಂದು ಮಾತು ಹೇಳ್ತಾಳೆ, ಹೌದು ಮಾಡೋಣ ಅಂತ ಹೇಳ್ಬಿಟ್ಟು ಅಂಜು ಕೂಡ ಹೇಳ್ತಾಳೆ. ಸೊ ಹಾಗೇನೇ ಇಲ್ಲಿ ಮಲ್ಕೊಳ್ಳೋದು ಒಂದು ಡಿಸಿಷನ್ ಬರುತ್ತೆ. ಅಂದರೆ ಇವಳು ಮಾನಸ್ವಿನಿ ಬಂದ್ಬಿಟ್ಟು ನಾನು ಮಲಸ್ಕೋತೀನಿ, ಅಮ್ಮನ ನನ್ನ ಹತ್ರನೇ ಕಂಫರ್ಟಬಲ್ ಆಗಿ ಇರ್ತಾರೆ ಅಂತೇಳಿ ಮಾನಸ್ವಿನಿ ಬರ್ತಾಳೆ, ಅಂದರೆ ಅಶ್ವಿನಿ. ಸೊ ಇಲ್ಲಿ ಒಂದು ಕಡೆ ಅಂಜು ಇದ್ಕೊಂಡು, ಅದು ಹೇಗೆ ನೀನು ಕಂಫರ್ಟಬಲ್ ಆಗಿರ್ತಾಳೆ, ನೀನು ಕಂಡ್ರೇ ಆಗೋದಿಲ್ಲ ಅವ್ರಿಗೆ, ಸೊ ಭೂಮಿ ಹತ್ರನೇ ಮಲ್ಕೊಳ್ಳಿ ಅಂತ ಕೂಡ ಅಂಜಿ ಹೇಳ್ತಾಳೆ. ಮತ್ತು ಹಾಗೇನೆ ಇಲ್ಲಿ ದೇವಿಯಾನಿ ಕೂಡ ಹಾಗೆ ಹೇಳ್ತಾಳೆ, ಮತ್ತು ಎಲ್ಲರೂ ಮನೆಯವರೆಲ್ಲ ಹಾಗೆ ಹೇಳ್ತಾರೆ, ಹೌದಮ್ಮ ಯಾಕೋ ಭೂಮಿ ಹತ್ರನೇ ತುಂಬ ಕಂಫರ್ಟಬಲ್ ಆಗಿದ್ದಾಳೆ ಶಾರದಾ ಅಂತ ಅನ್ನಿಸ್ತಿದೆ, ಸೊ ಹಾಗಾಗಿ ಅವಳ ಜೊತೆನೇ ಮಲ್ಕೊಳ್ಳಿ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇವಳಿಗೆ ಅಶ್ವಿನಿಗೆ ಉರಿತಾ ಇರುತ್ತೆ, ಸಿಟ್ಟು ಬರ್ತಾ ಇರುತ್ತೆ. ಸುಮ್ಮನೆ ಅವಳು ಕರ್ಕೊಬಂದಿರೋದು ಅವಳ ಮಗಳು ಅಂತ ಈ ಮನೆಗೆ ಏನೇನೋ ನಾಟಕ ಆಡೋಕ್ಕೆ ಬಂದಿದ್ದಾಳಲ್ವ, ಸೊ ಹಾಗಾಗಿ ಭೂಮಿ ಹತ್ರ ಮಲ್ಕೋತಾರೆ, ಅವರಿಬ್ಬರು ತಾಯಿ ಮಗಳು ಎಲ್ಲೊಂದಾಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಆತಂಕ ಶುರುವಾಗಿರುತ್ತೆ. ಸೊ ಇನ್ನು ಅದೆಲ್ಲ ಆದಮೇಲೆ ಈಗ ಲಾಸ್ಟ್ ಫೈನಲ್ ಡಿಸಿಷನ್ನು ಭೂಮಿ ಹತ್ರನೇ ಮಲಗಬೇಕಂತ ಅಜ್ಜಿ ಕೂಡ ಹಾಗೆ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇನ್ನು ಅಜ್ಜಿ ಹೇಳಿದ್ಮೇಲೆ ಮುಗೀತಲ್ವ, ಅಷ್ಟರಲ್ಲಿ ಅಶ್ವಿನಿಗೆ ತುಂಬಾ ಕೋಪ ಬರುತ್ತೆ, ಕೈ ಹಂಗೆ ಇಟ್ಕೊಂಡು ಟೇಬಲ್ಗೆ ಕೊಡ್ತಾ ಇರ್ತಾಳೆ ಕೋಪ ಮಾಡಿಕೊಂಡು. ಸೊ ಅದನ್ನ ಯಾರು ಅಬ್ಸರ್ವ್ ಮಾಡ್ತಾರಲ್ಲ ಅಷ್ಟೇನೆ. ಸೊ ಇನ್ನು ಅದೆಲ್ಲ ಆದಮೇಲೆ ಇಬ್ಬರು ಮಲ್ಕೋಬೇಕಂತ ಡಿಸಿಷನ್ ತೊಗೊಂಡಿರ್ತಾರೆ. ಸೊ ಅಷ್ಟರಲ್ಲಿ ಇನ್ನು ಫಿಲಮ್ ನೋಡಬೇಕಂತ ಬೇರೆ ಸ್ಕೆಚ್ ಹಾಕಿದಾರಲ್ವ, ಸೊ ಹಾಗಾಗಿ ಅಜಿತ್ ಇದ್ಕೊಂಡು ಆ ರೀತಿ ಹೇಳಿದ ತಕ್ಷಣ ಸರಿ ಆಯಿತು ರೆಡಿ ಮಾಡಿ ನೋಡೋಣ ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ಮೇಲಕ್ಕೆ ಅಜಿತ್ತು, ನಚ್ಚಿ, ಆಮೇಲೆ ಸತ್ಯಣ್ಣ 3 ಜನನೂ ಬಂದು ಒಂದು ಸೋಫಾ ಸೆಟ್ ತೊಗೊಂಡು ಬಂದು ಇಡ್ತಾರೆ. ಇಟ್ಟ ತಕ್ಷಣ ಜಂಕನ ತೊಗೊಂಡು ಎಲ್ಲ ಹಾಸ್ತಾರೆ, ಎಲ್ಲ ನೀಟಾಗಿ ರೆಡಿ ಮಾಡಬೇಕಲ್ಲ. ಸೊ ಹಾಗಾಗಿ ಅಪ್ಪ ಎಷ್ಟೊಂದು ಸುಸ್ತಾಗ್ತಿದೆ ಅಜಿತ, ಏನೋ ಇದು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹೌದು, ಈ ಟೇಬಲ್ ಮೇಲೆ ಕೂತ್ಕೊಂಡು ನಮ್ಮ ಶಾರದತ್ತೆ ನಮ್ಮ ಶ್ರವಣ ಮಾವ ಇಬ್ಬರು ಇಲ್ಲಿ ಕೂತ್ಕೊಂಡು ಎಲ್ಲ ಟಿ ವಿನ ನೋಡ್ತಾ ಇದ್ರೆ ಹಳೆ ನೆನಪುಗಳೆಲ್ಲ ಹಾಗೆ ಬಂದುಬಿಡಬೇಕು ಅಂತ ಕೂಡ ಮಾತಾಡ್ತಾ ಇರ್ತಾರೆ ಖುಷಿಯಿಂದ. ಹೌದು ಹೌದು, ಈ ಟೇಬಲ್ ಮೇಲೆ ಕೂತ್ಕೊಂಡು ಈ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ಅವ್ರು ಮೂವಿ ನೋಡ್ತಾ ಇದ್ರೆ ಹಳೆಯದೆಲ್ಲ ಒಂದು ನೆನಪಾಗ್ಬಿಡ್ಬೇಕು ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ಅದೆಲ್ಲ ಒಂಥರ ಮಾತಾಡಿಕೊಂಡು ಕಾಲು ಎಳ್ಕೊಂಡು ಒಬ್ರಿಗೊಬ್ರು ಸಿಕ್ಕಾಬಟ್ಟೆ ನಚ್ಚಿಗೆ ಕಾಲು ಎಳೆಯೋದು, ಶ್ರವಣ್ಗೆ ಕಾಲು ಎಳೆಯೋದು, ಮತ್ತು ಹಾಗೆಯೇ ಶಾರದವ್ರಿಗೂ ಕಾಲು ಎಳೆಯೋದು, ಹಾಗೆ ಅಜಿತ್ಗೂ ಕಾಲು ಎಳೆಯೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಮಾಡಬೇಕಾದಾಗ ತುಂಬ ಖುಷಿ ಆಗ್ತಾ ಇರುತ್ತೆ. ಖುಷಿಯಾಗಿ ಇವರಿಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಚ್ಚಿನೂ ಸತ್ಯಣ್ಣ ಇಬ್ಬರು ಕೂಡ ಸ್ಟಾಪ್ ಇಟ್ ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೆದರ್ಕೊಳ್ತಾನೆ, ನಿಮ್ಮದು ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಇರಬೇಕಾದಾಗ ಅಷ್ಟರಲ್ಲೇ ಭೂಮಿ ಇದ್ಕೊಂಡು ಐ ಲೈಕ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಐ ಲೈಕ್ ಇಟ್ ಅಂತ ಹೇಳಿದ ತಕ್ಷಣ ಯಾರಪ್ಪ, ಏನಣ್ಣ ಸತ್ಯಣ್ಣ ಯಾವಾಗ ಕಲಿತೆ ಈ ರೀತಿ ಭೂಮಿ ವಾಯ್ಸ್ನ ಮಿಮಿಕ್ರಿ ಮಾಡೋದು ಅಂತೇಳಿ ಕೇಳಿದಾಗ, ಇಲ್ಲಪ್ಪ ನಾನು ಯಾವಾಗ ಮಾಡಿದೆ ಮಿಮಿಕ್ರಿ, ನನಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಸತ್ಯಣ್ಣ ಹೇಳ್ತಾನೆ. ಮತ್ತು ಯಾರಿರ್ಬೋದು ಅಂತ ಹಿಂದಕ್ಕೆ ನೋಡಿದಾಗ ಅಷ್ಟರಲ್ಲೇ ಭೂಮಿನೇ ನಿಂತು ಐ ಲೈಕ್ ಇಟ್ ಅಂತ ಹೇಳಿರ್ತಾಳೆ. ಸೊ ತುಂಬಾ ಖುಷಿಯಾಗ್ಬಿಡುತ್ತೆ ಎಲ್ಲರಿಗೂ ಕೂಡ ಅಲ್ಲಿ ಐ ಲೈಕ್ ಇಟ್ ಅಂತ ಹೇಳಿದಾಗ. ಅಪ್ಪ ಅಜಿತ ನಾನೆಲ್ಲ ಕಣಪ್ಪ ಹೇಳಿದ್ದು, ನೋಡಪ್ಪ ನನ್ನ ತಂಗಿ ಇಲ್ಲೇ ನಿಂತಿದ್ದಾಳೆ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅಜಿತ್ನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಐ ಲೈಕ್ ಇಟ್ ಅಂತ ಹೇಳಿದ ತಕ್ಷಣ, ಭೂಮಿಯನ್ನು ಈ ರೀತಿ ಹೇಳಿದ್ಲು ಅಂತ ಹೇಳ್ಬಿಟ್ಟು. ಸೊ ಇನ್ನು ಅಷ್ಟರಲ್ಲೇನೇ ಭೂಮಿ ಬಂದು ತುಂಬ ಚೆನ್ನಾಗಿ ಮಾಡಿದ್ರಿ ಸಾಹೇಬ್ರೆ ಇದೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇನ್ನೆಲ್ಲ ಖುಷಿಯಾಗಿ ಇನ್ನೇನು ಭೂಮಿ ಐ ಲೈಕ್ ಇಟ್ ಅಂತ ಹೇಳಿದಲ್ಲ, ಒಂದೇ ಒಂದು ಸರಿ ಐ ಲವ್ ಯು ಅಂತ ಹೇಳಿಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ಆಗ ನಚ್ಚಿ ಬಿಡ್ತಾನ, ಅತ್ತಿಗೆ ಪ್ಲೀಸ್ ಅತ್ತಿಗೆ
ಪ್ಲೀಸ್ ಅದಕ್ಕೆ ಹೇಳಿ ಅದಕ್ಕೆ ಅಂತಂದಾಗ ಇಲ್ಲಮ್ಮ ಇದು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಮೈದು ಅಂತ ಹೇಳೋದಲ್ಲ, ನನಗೆ ಇವಾಗ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಕಾಲು ಎಳಿತಾ ಇರ್ತಾನೆ ನಚಿಕೇತ. ಹಂಗೆ ಎಂದ ತಕ್ಷಣ ಇನ್ನು ಭೂಮಿ ಐ ಲವ್ ಯು ಹೇಳ್ಬೇಕಂತ ಹತ್ರಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಫ್ಯಾಮಿಲಿ ಎಲ್ಲ ಹತ್ರ ಬಂದುಬಿಡ್ತಾರೆ. ಫ್ಯಾಮಿಲಿ ಬಂದ ತಕ್ಷಣ ಮುಜುಗರ ಆಗಿಬಿಡುತ್ತೆ ಹೇಳೋಕ್ಕೆ. ಸೊ ಇನ್ನು ಅದೆಲ್ಲ ಖುಷಿಯಿಂದ ಮಾತಾಡಬೇಕಾದಾಗ ಇನ್ನು ಅಜ್ಜಿ ಒಂದು ವಿಷಯ ಗೊತ್ತಾ, ಇಲ್ಲಿ ಒಂದು ಚೆನ್ನಾಗಿ ಅಂದರೆ ಒಂದು ಐ ಲವ್ ಯು ಹೇಳ್ಬೇಕಂತ ಅದಕ್ಕೆ ರೆಡಿಯಾಗಿದ್ರು. ಸೊ ಅಷ್ಟರಲ್ಲೇ ನೀವು ಬಂದುಬಿಟ್ರಿ ಅಂದಾಗ ಇವಾಗ ಹೇಳು ಏನಾಗುತ್ತೆ, ಮನೆಯವ್ರ ಎದುರಿಗೆ ಹೇಳಿದ್ರೆ ಏನು ತೊಂದರೆ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಕಾಲೆಳಿತಾ ಇರ್ತಾರೆ ಭೂಮಿಗೆ. ಸೊ ಅವಳೇನು ಮಾಡಿಬಿಡ್ತಾಳೆ, ಐ ಲವ್ ಯು ಸಾಹೇಬ್ರೆ ಅಂತ ಹೇಳೇ ಬಿಡ್ತಾಳೆ. ಹೇಳಿದ ತಕ್ಷಣ ಎಲ್ಲರೂ ಕೂಡ ಚಪ್ಪಳೆ ತೊಡ್ತಾರೆ. ಅಜಿತನಿಗಂತೂ ತುಂಬಾ ಮುಜುಗರ ಆಗುತ್ತೆ, ಭೂಮಿಗೂ ತುಂಬ ಮುಜುಗರ ಆಗುತ್ತೆ. ಹಂಗೆ ಹೇಳ್ಕೊಂಡು ಒಬ್ರಿಗೊಬ್ರು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಒಬ್ರು ಹೋಗ್ತಾರೆ, ಇನ್ನೊಬ್ರು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಒಬ್ರು ಹೋಗ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ವಿಡಿಯೋ ನೋಡಿರೋರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು.